ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಆ್ಯಂಡ್ ಇವತ್ತಿನ ಈ ವಿಡಿಯೋದಲ್ಲಿ ನಾನು ಲಾಸ್ಟ್ ಟೈಮ್ ಹೇಳಿದ್ದೆ ಪಾಪು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿದ್ದಕ್ಕೆ ಡಾಕ್ಟರ್ ಇರಲಿಲ್ಲ ಅಂತ. ಸೊ ಅದಕ್ಕೆ ಇವತ್ತು ನಾವು ಹೋಗ್ತಾ ಇದ್ದೀವಿ. ನೋಡೋಣ ಬನ್ನಿ ಏನಂತಾರೆ ಅಂತಂದೇಳಿ. ಸ್ವಲ್ಪ ಕಮ್ಮಿ ಆಗಿದೆ, ಅಳೋದು ಸ್ವಲ್ಪ ಸಮಾಧಾನವಾಗಿದ್ದಾಳೆ. ಬಟ್ ಆದರೂ ತೋರಿಸೋಣ ಅಂತಂದೇಳಿ ಹೋಗ್ತಾ ಇದ್ದೀವಿ. ಏನಂತಾರೆ ಅಂತಂದೇಳಿ ನಾನು ನಿಮಗೆ ಆಮೇಲೆ ತಿಳಿಸ್ತೀನಿ, ಸರಿನಾ? ಓಕೆ, ಈ ವ್ಲಾಗ್ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಆ್ಯಂಡ್ ನೆಕ್ಸ್ಟು ನಾನು ನಾಳೆ ಒಂದು ವಿಡಿಯೋ ಅಪ್ಲೋಡ್ ಮಾಡ್ತೀನಿ, ಒಂದು ಒಳ್ಳೆ ಟಿಪ್ಸ್ ಇರೋದು. ಸೊ ಸ್ಟೇ ಟ್ಯೂನ್. ಗೈಸ್, ಹೋಗಿ ಬಂದ್ವಿ ನಾವು ಹಾಸ್ಪಿಟಲ್ಗೆ. ಅಲ್ಲಿ ವ್ಲಾಗ್ ಮಾಡೋಕ್ಕಾಗಲಿಲ್ಲ. ಸೊ ಯಾಕಂದರೆ ತುಂಬ ಸಿಕ್ಕಾಪಟ್ಟೆ ರಶ್ ಇತ್ತು ಅಂತಂದೇಳಿ ಆ ವಿಡಿಯೋ ಕ್ಲಿಪ್ಪಿಂಗ್ಸ್ ತೆಗಿಯೋಕ್ಕಾಗಲಿಲ್ಲ. ಹೋಗಿ ಬಂದ್ವಿ. ಬಟ್ ಡಾಕ್ಟ್ರು ಏನಂದರು ಅಂತಂದರೆ ಎಲ್ಲ ಚೆಕ್ ಮಾಡಿದ್ರು, ಸರಿ ಈ ಥರ ತುಂಬ ಅಳ್ತಾಳೆ ಅಂತ. ನಾನು ಇದು ಯಾವುದೇ ಸಿರಪ್ ಹಾಕಿದ್ದೆ ಅದೆಲ್ಲ ಹೇಳಿದರು. ಏನು ಕಳ್ತಾಳೆ ಅಂತಂದೇಳಿ ನೀಟಾಗಿ ಟೆಸ್ಟ್ ಮಾಡಿದರು. ಹಾರ್ಟ್ ಬೀಟು ಮತ್ತು ಕಫ ಆಗೈತಿ ಅಂತ ನೋಡಿದರು. ಎಲ್ಲನೂ ತುಂಬ ಚೆನ್ನಾಗಿ ಆರೋಗ್ಯವಾಗಿದ್ದಾಳೆ. ಸೊ ಅವಳು ಬಜಾರಿ ಹೆಣ್ಣಿದ್ದು ಅಂತ ಅಂದ್ಬಿಟ್ರು. ಅದಕ್ಕೆ ಆಡ್ತಾಳೆ ಇವಳು ಬಜಾರಿ ಹೆಣ್ಣು ಅಂತ ಅಂದರು. ನಮಗೆ ನಗು, ಅವರು ನಗ್ತಾಯಿದ್ರು, ಡಾಕ್ಟರ್ ನಗ್ತಾಯಿದ್ರು, ನಾವು ನಗ್ತಾಯಿದ್ವಿ. ಸರಿ ಏನು ಮಾಡೋದು ಸರ್ ಹಿಂಗೆ ಮಾಡಿದರೆ ಅಂತ. ಏನೂ ಇಲ್ಲ, ನಿದ್ದೆ ಚೆನ್ನಾಗಿ ಮಾಡಿಸು ಅಂತ ಹೇಳಿ ಒಂದು ಸಿರಪ್ ಕೊಟ್ಟಿದ್ದಾರೆ. ನಿದ್ದೆ ಮಾಡಿಲ್ಲ ಅಂತ ಅಂದರೆ ಒಂದು ಸಿರಪ್ ಹಾಕೋಕ್ಕೆ ಕೊಟ್ಟಿದ್ದಾರೆ. ಆ ಸಿರಪ್ ಹಾಕಿ ನಿದ್ದೆ ಮಾಡಿಸಿದ್ರೆ ಮತ್ತು ಚೆನ್ನಾಗಿ ಹಾಲು ಕುಡಿಸ್ಬೇಕಷ್ಟೆ. ಒಂದು ಪೌಡರ್ ಕೂಡ ಬರ್ಕೊಟ್ಟಿದ್ದಾರೆ ನನಗೆ, ಹಾಲು ಚೆನ್ನಾಗಿ ಬರಲಿಕ್ಕೆ. ಸಿರಪ್ ಎಲ್ಲ ಕೊಟ್ಟಿದ್ದಾರೆ. ಈವನ್ ಶೀತ ಏನಾದರೂ ಆದರೆ ಶೀತಕ್ಕೂ ಸ್ವಲ್ಪ ಶೀತ ಮತ್ತು ಏನು ಕೆಮ್ಮಿನ ಜ್ವರದಿದೆ, ಕೆಮ್ಮಿಂದು ಅದೆಲ್ಲ ಬರ್ಕೊಟ್ಟಿದ್ದಾರೆ. ಆ ಸಿರಪ್ ತೊಗೊಂಡಿದ್ದೀವಿ. ತಗೊಂಡು ಬಂದ್ವಿ. ಹಂಗೆ ಏನು ಮಾಡೋಕ್ಕಾಗಲ್ಲ ಅಂತಂದೇಳಿ. ಭಾಳ ಅಳ್ತಾಳೆ ಅಂತ ಅಂದರೆ ಸುಮ್ಮನೆ ಮಾಡಿಸ್ಬೇಕು, ನೀವು ಎತ್ಕೊಂಡು ಸುಮ್ಮನೆ ಮಾಡಿಸ್ಬೇಕು. ಮತ್ತೇನು ಮಾಡೋಕ್ಕಾಗಲ್ಲ, ಅವಳು ಬಜಾರಿ ಇದ್ದಾಳೆ, ಅದಕ್ಕೆ ಒಬ್ಬೊಬ್ರು ಹಂಗೆ ಇರ್ತಾರೆ ಅಂದರೆ. ಇಲ್ಲ ಸರ್, ನಾನು ಹಂಗೆ ಇದ್ದೆ, ಚಿಕ್ಕವಳಿದ್ದಾಗೆ ನಾನು ಇದೇ ಥರನೇ ಅಳ್ತಿದ್ದೆ ಅಂತ ಹೇಳಿದರು ನಮ್ಮ ಮಮ್ಮಿ. ಮತ್ತಿನ್ನೇನು, ಅದಕ್ಕೆ ಅಳ್ತಾಳೆ, ನಿನ್ನ ಥರನೇ ಇದ್ದಾಳೆ ಹೆಣ್ಮಗಳು ಅಂತ ಅಂದರು. ಅದಕ್ಕೆ ಸರಿ ಅಂದು ಇನ್ನೊಂದು 2 ತಿಂಗಳು ಅಷ್ಟೇ, ಮತ್ತು ಆಮೇಲೆ ಸರಿ ಹೋಗ್ತಾಳೆ, ಇನ್ನೊಂದು 2 ತಿಂಗಳು ಅಷ್ಟೇ ಕಷ್ಟಪಡು ಅಂದರು. ಸರಿ ಆಯಿತು ಅಂದು ಸಿರಪ್ ಎಲ್ಲ ತೊಗೊಂಡು ಬಂದ್ವಿ ಅಷ್ಟೇ. ಮತ್ತೇನೂ ಇಲ್ಲ ಗೈಸ್, ಇಷ್ಟೇ. ನನಗೆ ಖುಷಿ ಆಯಿತು, ಏನೂ ಪ್ರಾಬ್ಲಮ್ ಇಲ್ಲ ಅಂತ ಹೇಳಿದ್ದಕ್ಕೆ. ಬಟ್ ಯಾವುದೇ ತಾಯಿಗಾದ್ರೂ ಬೇಜಾರಾಗುತ್ತಲ್ವ ಮಕ್ಕಳು ಅಳ್ತಾಯಿದ್ರೆ. ಏನೋ ಇದೆಲ್ಲ ಹೆರಿಡಿಟಿ ಅಂತ ಗೊತ್ತಾಗಿದ ಮೇಲೆ ನಾವು ಸುಮ್ಮನೆ ಆಗಬೇಕು, ತಲೆ ಕೆಡಿಸ್ಕೊಳಕ್ಕೆ ಹೋಗಬಾರ್ದು, ಸಮಾಧಾನ ಮಾಡಬೇಕಷ್ಟೆ. ಬೇಜಾರು ಮಾಡ್ಕೋಬಾರ್ದು, ಖುಷಿನೂ ಪಡ್ಬಾರ್ದು. ಅಳಬೇಕಾದ್ರೆ ಸಮಾಧಾನ ಮಾಡಬೇಕಷ್ಟೆ. ಸೊ ಇಷ್ಟು ಆಗಿತ್ತು. ಸೊ ನೆಕ್ಸ್ಟ್ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಏನೋ ಮಾಡ್ತಿದ್ದೀಯಾ? ಏನು ಮಾಡ್ತಿದ್ದಿ? ನಾನು ಹಾಲು ಕುಡಿದ್ನಲ್ಲ, ನೀನೀಗ ಹಂಗೆ ಹಾಲು ಕುಡಿಬೇಕಾ? ಹಾಯ್ ಮಾಡಿಲಿ. ಇಲ್ಲಿ ಇವಳು ಆಟ ಆಡ್ತಾ ಇದ್ದಾಳೆ. ಇವಳು ಹಾಯ್ ಮಾಡಿದ್ಲು. ಪಾಪದ ಕಾರ್ಡು ಇದೆ, ಪಾಪದ ಕಾರ್ಡು. ಅಮ್ಮದು, ಅಮ್ಮಯ್ಯದು ಬೇರೆ ಐತೆ, ಅಮ್ಮದು ಬೇರೆ ಐತೆ. ಇದು ಆ್ಯಕ್ಚುಲಿ ಜಾಸ್ತಿ ಹತ್ತಿರ ನಿದ್ದೆ ಮಾಡಿಲ್ಲ ಅಂದರೆ ಇದನ್ನು ಹಾಕಬೇಕಂತ ಹೇಳಿದ್ದಾರೆ ಸಿರಪ್ಪು. ಆ್ಯಂಡ್ ಈ ಸಿರಪ್ ಬಂದು ಅಜಿತ್ರಲ್ ಅಂತ. ಇದು ಆ್ಯಂಟಿಬಯೋಟಿಕ್. ಇದು ಶೀತ ಕೆಮ್ಮು ಜಾಸ್ತಿ ಆದರೆ ಹಾಕಬೇಕಿದು. ಆ್ಯಂಡ್ ಇದು ಶೀತಕ್ಕೆ ನಾಸಿವರ್, ಇದು ಶೀತಕ್ಕೆ. ಇದು ಕೋಲಿಕ್ ಅಂದರೆ ಹೊಟ್ಟೆ ನೋವಿದ್ರೆ ಇದು ಇತ್ತು, ನಾನು ಹಾಕ್ತಿದ್ದೆ ಹೊಟ್ಟೆ ನೋವು ಬಂದಾಗೆ. ಬಟ್ ಇನ್ನೊಂದು ತೊಗೊಂಡೆ ನಾನು. ಆ್ಯಂಡ್ ಇದು ನನಗೆ ಪೌಡರ್ ಇಷ್ಟು ಕೊಟ್ಟಿದ್ದಾರೆ. ನಮ್ಮ ಮನೆ ಹತ್ರ ಮಳೆ ಬರ್ತಾ ಇದೆ. ನೋಡಿ ಗೈಸ್, ನಮ್ಮ ಮನೆ ಹತ್ರ ಮಳೆ ಬರ್ತಾ ಇದೆ, ಸಿಕ್ಕಾಪಟ್ಟೆ ಜೋರಿದೆ. ಓ ಮೈ ಗಾಡ್, ಗುಡುಗು ಸಿಡ್ಲು ಸಖತ್ ಜೋರಿದೆ. ಶಿವ, ಇಲ್ಲೆಲ್ಲ ನೀರು ಬರ್ತಾ ಇದ್ದಮ್ಮಯ್ಯೋ.
ಏನು ಗುಡುಗು ಗುಡುಗುಡು ಮಲ್ಲಪ್ಪ ಬಂತು, ಗುಡುಗುಡು ಮಲ್ಲಪ್ಪ ಬಂತು ಅಲ್ಲ. ಊಟ ಮಾಡಿಸ್ಬೇಕು ಅಂತ ಇಲ್ಲೇ ಬಾಗ್ಲಲ್ಲೇ ಕೂತ್ಕೊಂಡಿದ್ದೀನಿ. ಬಟ್ ಮಳೆ ನೋಡಿದ್ರೆ ಇಷ್ಟೊಂದು ಬರ್ತೈತೆ, ನೀರು ನೋಡಿ ಎಷ್ಟು ಹರಿತಾ. ಅಮ್ಮ ನೋಡಲಿ ಸಿಡಿತಾವಲ್ಲಿ, ನೋಡಲ್ಲಿ ಅಲ್ಲೆಲ್ಲ ನೀರು ಬರ್ತಿದೆ ಮೆಟ್ಲಿಂದ. ಗುಡುಗುಡು ಬಂತಪ್ಪ, ಬೇಗ ತಿನ್ಬೇಕು. ಹೌದಾ, ನಾನು ನೋಡೇ ಇಲ್ಲ. ಮಾಡಿದೆ ಫ್ಯಾನ್ ಆಫ್ ಮಾಡಮ್ಮ, ನನಗಲ್ಲವ ಅವರಿಗೆ ಆಫ್ ಮಾಡಿ. ಎಷ್ಟು ಕೂಡ ಬರ್ತೈತೆ ನೋಡು ಅಲ್ಲ, ಸಿಕ್ಕಾಪಟ್ಟೆ ಮಳೆ. ಫುಲ್ಲು ರಂಪ ಮಾಡ್ಕೊಂಡ್ಬಿಟ್ಟಿದ್ದಾನೆ ಬಾಯೆಲ್ಲ. ನಾನು ಈ ಥರ ಊಟನೇ ಮಾಡಿಸಲ್ಲ. ಇವಾಗ ಹಂಗ ಅವನ ಕೈಯಿಂದ ತಿಕ್ಕೊಂಡ್ಬಿಟ್ಟಿದ್ದಾನೆ. ಊಟ ಮಾಡೋಣ, ಊಟ ಮಾಡೋಣ. ನಮ್ದು ಹಾಕುವ ಬಾಲೆ. ಏನ್ ಬರ್ತಿದ್ದೆ, ಮಳೆ ಬರ್ತೈತಾ? ಮಳೆ ಬರ್ತೈತಾ ತಂದ? ಮಳೆ ಬರ್ತೈತೇನೆ, ಮಳೆ ಬರ್ತೈತೇನೆ, ಮಳೆ ಬರ್ತೈತೆ. ಒಂದು ಸ್ವಲ್ಪ ಆನ್ಲೈನಲ್ಲಿ ಶಾಪಿಂಗ್ ಮಾಡಿದ್ದೆ. ಮೈಗೂ ಡ್ರೆಸ್ ತರಿಸಿದ್ದೆ, ಅಮ್ಮಗೂ ಡ್ರೆಸ್ ತರಿಸಿದ್ದೆ, ನನಗೆ ಒಂದು ಟಾಪ್ ತರಿಸ್ಕೊಂಡಿದ್ದೀನಿ. ಸೊ ತೋರಿಸ್ತೀನಿ ನೋಡಿ. ಮೊದಲು ಇದು ಯಾರ್ದಿದು? ಇದು ನನ್ನದು ಟಾಪು. ನನಗಿದು ಇಷ್ಟ ಆಯಿತು ಅಂತಂದೇಳಿ ನಾನು ತೊಗೊಂಡೆ. ನನಗೆ ಈ ಥರ ಡಿಸೈನ್ಸ್ ಪ್ರಿಂಟೆಡ್ ಟಾಪ್ಸ್ ಅಂದರೆ ನನಗೆ ತುಂಬಾ ಇಷ್ಟ. ಸೊ ಅದಕ್ಕೆ ನಾನು ಇದನ್ನು ಬೈ ಮಾಡಿದ್ದೀನಿ. ಇದು ನನಗೆ ರೇಟ್ ಗೊತ್ತಿಲ್ಲ. ಸೊ ನಾನು ಏನಾದರೂ ನನಗೆ ಲಿಂಕ್ ಸಿಕ್ಕಿದರೆ ಲಿಂಕ್ ಹಾಕ್ತೀನಿ, ಇಲ್ಲಾಂದರೆ ನಾನು ಇನ್ನೊಂದು ಸರಿ ನೋಡಿ ಪ್ರೈಸ್ನ ನೋಡಿ ನಾನು ಇಲ್ಲಿ ಹಾಕಿರ್ತೀನಿ. ಇಲ್ಲಾಂದರೆ ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಡ್ತೀನಿ. ನಿಮ್ಗೇನಾದರೂ ಬೇಕಂದರೆ ಯು ಕ್ಯಾನ್ ಬೈ, ಓಕೆನಾ? ನೀವು ತೊಗೋಬೋದು. ಸೊ ಇದು ಒಂದು ಟಾಪ್ನ ನಾನು ಆರ್ಡರ್ ಮಾಡಿ ತರಿಸ್ಕೊಂಡಿದ್ದೀನಿ. ಸೊ ತುಂಬ ಚೆನ್ನಾಗಿದೆ, ಸ್ಮೂತ್ ಇದೆ, ಮೆಟೀರಿಯಲ್ ಮಾತ್ರ ತುಂಬ ಚೆನ್ನಾಗಿದೆ, ಕಾಟನ್ ಇದು. ನನಗೆ ಇಷ್ಟ ಆಯಿತು ಈ ಕಲರ್, ನನಗೆ ತುಂಬ ಚೆನ್ನಾಗಿ ಕಾಣುತ್ತೆ, ಬ್ಲೂ ಮತ್ತು ವೈಟ್ ಅಂತಂದೇಳಿ ಕಾಂಬಿನೇಷನ್ ಚೆನ್ನಾಗಿದೆ ಅಂತ ತರಿಸಿದ್ದೀನಿ. ಆ್ಯಂಡ್ ಮೈಯೂಗೆ 3 ಜೊತೆ ಡ್ರೆಸ್ ತರಿಸಿದೆ. ಒಂದು ಜೊತೆ ಹಾಕ್ಕೊಂಡಿದ್ದಾನೆ ಇವಾಗ, ಇದು ಒಂದು ಜೊತೆ ಇದೆ. ಅವನ ಹತ್ರ ವೈಟ್ ಕಲರ್ ಇದ್ದಿದ್ದಿಲ್ಲ ಅಂತ ಹೇಳಿ, ಸೊ ಇದನ್ನು ಅವನಿಗೆ ಟೈಗರು, ಲಯನ್ಸ್ ಅಂದರೆ ತುಂಬ ಅಟ್ರ್ಯಾಕ್ಷನ್ ಆಗುತ್ತೆ. ಸೊ ಅದಕ್ಕೆ ಇದನ್ನು, ಇದು ಒಂದು ಟೀ ಶರ್ಟು ಆ್ಯಂಡ್ ಇದು ಒಂದು ಚಡ್ಡಿ ಬಂದಿದೆ, ಚೆನ್ನಾಗಿದೆ, ಅವನಿಗೆ ತುಂಬ ಇಷ್ಟ ಆಗಿದೆ. ಚೆನ್ನಾಗಿತ್ತಾ? ಬೆಲ್ ತೋರಿಸಿ ಹೇಳುತ್ತೆ, ಹೇಳು. ಇಷ್ಟ ಆಯ್ತಾ ನಿನಗೆ? ಹಾಂ, ಆ ಡ್ರೆಸ್ ಇಷ್ಟ ಆಯ್ತಮ್ಮ? ಅಪ್ಪು ಇದು ಟೀ ಶರ್ಟ್ ಇಷ್ಟ ಆಯ್ತಾ ನಿನಗೆ? ಹಾಂ, ಮತ್ತು ಅಲ್ಲಿ ಹೇಳು ಹ್ಞೂ ಅಂತ ಹೇಳು. ಸರಿ, ಸಾಕು. ಇದರಲ್ಲಿ ಟೈಗರ್ ಐತೆ ನೋಡು, ನಿನಗೆ ಫೇವ್ರೇಟ್ ಟೈಗರ್. ಆ್ಯಂಡ್ ಅಮ್ಮಗೆ ನಾನು ತುಂಬ ಡ್ರೆಸ್ ತರಿಸಿದ್ದೀನಿ. ಆಲ್ರೆಡಿ 1-2-3 ಏನೋ ಯೂಸ್ ಮಾಡಿದ್ದೀನಿ ನಾನು, ಇನ್ನೊಂದಿಷ್ಟು ಹಂಗೆ ಇದೆ. ಸೊ ಫೋಟೋಶೂಟ್ ಮಾಡಬೇಕಾದ್ರೆ, ಮಂತ್ಲಿ ಫೋಟೋಶೂಟ್ ಮಾಡ್ತೀನಲ್ಲ ಆವಾಗ ಹಾಕೋಣ ಅಂತ ಇಟ್ಕೊಂಡಿದ್ದೀನಿ. ಸೊ ಇದು ಕ್ಯೂಟ್ ಅನಿಸುತ್ತಲ್ಲ, ಚಿಕ್ಕ ಫ್ರಾಕ್ಸ್ಗಳು ಮತ್ತು ಚಿಕ್ಕ ಬಟ್ಟೆಗಳು ಅಂದರೆ ಕ್ಯೂಟ್ ಅನಿಸುತ್ತೆ. ಸೊ ಅದಕ್ಕೆ ಇದೊಂದು ರೆಡ್ ಫ್ರಾಕ್, ಇದು ಚೆನ್ನಾಗಿದೆ ನೋಡಿ, ಈ ಥರ ಇದೆ, ಸ್ಲೀವ್ಲೆಸ್ಸು.
ತುಂಬ ಚೆನ್ನಾಗಿ ಕಾಣುತ್ತೆ. ಇದು ಆ್ಯಕ್ಚುಲಿ ನೆಕ್ಸ್ಟು 3 ಮಂತ್ಸಿಗೆ ಫೋಟೋಶೂಟ್ ಆಗಿ ಹಾಕೋಣ ಅಂತಂದೇಳಿ ಅಂದ್ಕೊಂಡಿದ್ದೀನಿ. ಸೊ ಇಲ್ಲಿ ರ್ಯಾಬಿಟ್ ಇದೆ, ಚೆನ್ನಾಗಿದೆ ಅಲ್ಲ. ನನಗೆ ಈ ಥರದ್ದು ಕನಸಿತ್ತು, ನನಗೆ ನನಸಾಗಿದೆ. ಬಟ್ ಯಾವುದು ಕೆಟ್ಟ ದೃಷ್ಟಿ ಬೀಳಬಾರ್ದು ಅಷ್ಟೇ ನನಗೆ ಕೇಳ್ಕೊಳ್ಳೋದು. ಆ್ಯಂಡ್ ಇದು ಕೂಡ ಫ್ರಾಕ್, ಚಿಕ್ಕ ಫ್ರಾಕ್. ಇದು ಏನದು ಬೆರೀಸ್ ಇದೆ ಇದರಲ್ಲಿ, ಇಷ್ಟಿದೆ, ತುಂಬ ಚೆನ್ನಾಗಿದೆ. ಈ ಥರ ಮೆಟೀರಿಯಲ್ ಮಾತ್ರ ತುಂಬಾ ಚೆನ್ನಾಗಿದ್ದಾವೆ, ಮೆಟೀರಿಯಲ್ಸ್ ಎಲ್ಲ ಚೆನ್ನಾಗಿದ್ದವು. ಸೊ ಅದಕ್ಕಂತಲೇ ನಾನು ತರಿಸಿದ್ದೀನಿ. ಸೊ ಇದೆರಡು, ಮತ್ತು ಇದೊಂದು ಡ್ರೆಸ್. ಇದು ಫ್ರಾಕೆ, ಇದು ಚಿಕ್ಕ ಫ್ರಾಕ್. ಇದು ಯೆಲ್ಲೋ ಕಲರ್ ಬರುತ್ತೆ, ಇದು ಯೆಲ್ಲೋ ವಿತ್ ವೈಟ್ ಕಾಂಬಿನೇಷನ್ ಚೆನ್ನಾಗಿತ್ತು. ಸೊ ಈ ಥರ ಕಟ್ಟೋದಿದೆ, ಈ ಥರ ಹಾಕೋದು. ಅವಳಿಗೆ ಹಾಕಿದ್ದೆ ನಾನು ಮೊನ್ನೆ, ಬಟ್ ಅವಳಿಗೆ ಏನೋ ಶೆಕೆ ಆಗ್ತಿತ್ತು ಅವಳಿಗೆ, ಅದಕ್ಕೆ ನಾನು ಹಾಕಿಲ್ಲ. ಮತ್ತು ಯಾವಾಗಾದರೂ ಹಾಕ್ತೀನಿ, ಅವಾಗ ನಾನು ಫೋಟೋ ಹಾಕ್ತೀನಿ, ಸರಿನಾ. ಇದು ಫ್ರಾಕ್ ನಮ್ಮ ಮಮ್ಮಿ ತೊಗೊಂಬಂದಿದ್ದು. ಇದು ಯಾವಾಗ ತೊಗೊಂಡು ಬಂದಿದ್ದು ಅಂತ ನಾನು ಹೇಳ್ತೀನಿ. ಇದು ಆ್ಯಕ್ಚುಲಿ ನಮ್ಮ ಮಮ್ಮಿ ತೊಗೊಂಬಂದಿದ್ದು. ಯಾವಾಗ ತೊಗೊಂಬಂದಿದ್ದು ಅಂದರೆ ಇನ್ನೂ ಮಯೂನೂ ಹುಟ್ಟಿದ್ದಿಲ್ಲ. ಮಯೂ ಹುಟ್ಟೋಕ್ಕಿಂತ ಮುಂಚೆ ಹೆಣ್ಪಾಪು ಆಗುತ್ತೆ ಅಂತಂದು ಹೇಳಿ ನಮ್ಮ ಮಮ್ಮಿ ತೊಗೊಂಡು ಇಟ್ಕೊಂಡಿದ್ರು ಇದನ್ನು. ಸೊ ಅದಕ್ಕೆ ಅವಾಗಲೂ ಬರಲಿಲ್ಲ. ಇವಾಗ ಕೊನೆಗೆ ಹೆಣ್ಪಾಪು ಆಗಿದ್ಮೇಲೆ ಹಾಕಬೇಕು. ಸೊ ಇದನ್ನು ಹಾಕ್ತೀನಿ, ಅಂದರೆ ದೊಡ್ಡೋಳಾದಮೇಲೆ ಸ್ವಲ್ಪ ದೊಡ್ಡೋಳಾದಮೇಲೆ ಆಗುತ್ತೆ. ಒಂದು 5 ಮಂತ್ಸ್ ಆದಮೇಲೆ ಆಗುತ್ತೆ. ಇದು ಡ್ರೆಸ್ಸು ತುಂಬಾ ಕ್ಯೂಟಾಗಿದೆ. ಸೊ ಅಂತೂ ಈ ಡ್ರೆಸ್ನ ಹಾಕುವಂಥ ಟೈಮ್ ಬಂದಿದೆ. ಸೊ ನಮ್ಮ ಮಮ್ಮಿಗೂ ಕೂಡ ಹೆಣ್ಪಾಪು ಅಂದರೆ ತುಂಬಾ ಇಷ್ಟ. ನಮ್ಮ ಮನೇಲಿ ಎಲ್ರಿಗೂ ಇಷ್ಟನೇ, ನನಗಂತೂ ಸಿಕ್ಕಾಪಟ್ಟೆ ಇಷ್ಟ. ಬಟ್ ದೇವರು ಥ್ಯಾಂಕ್ ಗಾಡ್ ಅಂತ ಹೇಳ್ತೀನಿ ಅಷ್ಟೇ. ಎಷ್ಟು ಥ್ಯಾಂಕ್ಸ್ ಹೇಳಿದ್ರೂ ಕಮ್ಮಿನೇ. ಬಟ್ ಗಂಡು ಮಕ್ಕಳು ಇಷ್ಟನೇ, ಬಟ್ ಹೆಣ್ಮಕ್ಳಿಗೆ ಹೆಣ್ಪಾಪು ಅಂದರೆ ತುಂಬಾ ಇಷ್ಟ, ಆಲ್ಮೋಸ್ಟ್ ಇಷ್ಟ ಹೆಣ್ಪಾಪುಗಳು ಅಂದರೆ. ಸೊ ಅದು ಒಂದು ಆಸೆ ಈಡೇರಿದೆ. ಡ್ರೆಸ್ಗಳನ್ನ ಕ್ಯೂಟ್ ಡ್ರೆಸ್ಗಳನ್ನ ಹಾಕೋಕ್ಕೆ ಅಂತಂದೇಳಿ ತುಂಬ ಜನ ಕಾಯ್ತಾ ಇರ್ತಾರೆ. ಆ್ಯಂಡ್ ಹೆಡ್ ಬ್ಯಾಂಡ್ಸ್ನ ತರಿಸಿದ್ದೀನಿ ಒಂದಿಷ್ಟು. ಸೊ ನೋಡಿ, ಇದು ಬಂದು ಪಿಂಕ್ ಕಲರ್ ಬಂದಿದೆ. ಸೊ ಇದು ಕೂಡ ಇವೆಲ್ಲ ಆನ್ಲೈನಲ್ಲೇ ತರಿಸಿರೋದು. ಇದು ಪಿಂಕ್ ಕಲರು ಹೆಡ್ ಬ್ಯಾಂಡು. ಅಪ್ಪು ತಾಳು, ಒಂದು ನಿಮಿಷ ತಾಳು. ಇದು ಬ್ಲೂ ಕಲರ್, ಇದು ಹೆಡ್ ಬ್ಯಾಂಡು. ಆ್ಯಂಡ್ ಇದು ಇನ್ನೂ ಕ್ಯೂಟಾಗಿದೆ. ರೆಡ್ ಕಲರ್ ಡ್ರೆಸ್ಸಿಗೆ ಮಾಡಿಸಿದ್ದಂಗಿದೆ, ತುಂಬಾ ಚೆನ್ನಾಗಿದೆ. ಇದು ರೆಡ್ ಕಲರ್ ಡ್ರೆಸ್ ಇದೆಲ್ಲ 3 ಮಂತ್ಸಿಗೆ ಹಾಕ್ತೀನಿ, ನಾನು ಫೋಟೋ ಹಾಕ್ತೀನಿ. ಬಟ್ ಫೇಸ್ ಹೈಡ್ ಮಾಡ್ತೀನಿ, ಓಕೆನಾ, ಬೇಜಾರಾಗಬೇಡಿ. ಫೇಸ್ ನಾನು 5 ಮಂತ್ಸ್ ಆಫ್ಟರ್ ನಾನು ರಿವೀಲ್ ಮಾಡ್ತೀನಿ, ಅಲ್ಲಿವರೆಗೂ ಕಾಯ್ತಾಯಿರಿ. ಆ್ಯಂಡ್ ಇದು ಪಿಂಕ್ ಕಲರ್, ತುಂಬ ಚೆನ್ನಾಗಿದೆ. ತುಂಬಾ ಅಫೋರ್ಡಬಲ್ ಪ್ರೈಸಲ್ಲಿ ಸಿಗುತ್ತೆ. ನಾನು ಆ್ಯಕ್ಚುಲಿ ಇದೆಲ್ಲ ಮೀಶೋನಲ್ಲಿ ತರಿಸಿದ್ದು. ಫ್ಲಿಪ್ಕಾರ್ಟಲ್ಲಿ ನಾನು ನನ್ನ ಡ್ರೆಸ್ಸಸ್ ಅಷ್ಟೇ ತರಿಸೋದು. ಬಟ್ ಅಮ್ಮಗೆ ಅವ್ರಿಗೆಲ್ಲ ನಾನು ಮೀಶೋದಲ್ಲೇ ತರಿಸ್ತೀನಿ, ತುಂಬ ಚೆನ್ನಾಗಿರುತ್ತೆ. ಸೊ ಇದು ವೈಟ್ ಕಲರ್. ಈವನ್ ವೈಟ್ ಕಲರ್ ಇನ್ನೂ ತೊಗೊಂಡಿಲ್ಲ ಅಮ್ಮಗೆ ಡ್ರೆಸ್ಸು, ನಾನು ತೊಗೋಬೇಕು, ಆರ್ಡರ್ ಮಾಡಬೇಕು, ಇವತ್ತು ಆರ್ಡರ್ ಮಾಡ್ತೀನಿ. ಸೊ ಇಷ್ಟು ಎಲ್ಲ ನಾನು, ಇದು ಎಷ್ಟೇನಪ್ಪ ಪ್ರೈಸು ಗೊತ್ತಿಲ್ಲ, ಮೇ ಬಿ 260 ಏನೋ ಇತ್ತು. ಇದು ಎಷ್ಟು 5 ಬಂದಿದೆ, 5 ಕಲರ್ಸ್ ಬಂದಿದೆ, 260 ಅನಿಸುತ್ತೆ ಇದು ಪ್ರೈಸ್ ಬಂದು. ಇದು ನೆನಪಿದೆ, ಯಾಕಂದರೆ ಇದು ರೀಸೆಂಟಾಗಿ ಡೆಲಿವರಿ ಆಗಿರೋದು. ಬೇಡ, ಕಿತ್ತಾಕ್ತೀಯ ನೀನು, ಫಸ್ಟ್ ಎತ್ತಿಡ್ಬೇಕಿಲ್ಲ ಅಂದರೆ ಕಿತ್ತಾಕ್ಬಿಡ್ತಾನೆ ನಾನು. ಓಕೆ ಗೈಸ್, ಇವತ್ತಿನ ಈ ವಿಡಿಯೋ ಇಷ್ಟ ಆಗಿತ್ತು. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ, ಈ ಬ್ಲಾಗ್ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡೋದು ಮಾತ್ರ ಮರಿಬೇಡಿ, ಸಬ್ಸ್ಕ್ರೈಬ್ ಮಾಡಿಕೊಡಿ, ಹಾಗೆ ಶೇರ್ ಮಾಡಿ. ಲೈಕ್, ಕಮೆಂಟ್ ಆ್ಯಂಡ್ ಶೇರ್. ನಿಮಗೆ ನಿಮ್ಮ ಅನಿಸಿಕೆನ ಕಮೆಂಟ್ ಮೂಲಕ ತಿಳಿಸಿ ನನಗೆ ನೆಕ್ಸ್ಟ್ ಯಾವ ಥರ ವಿಡಿಯೋ ಬೇಕು ಅಂತಂದೇಳಿ. ಸೊ ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್, ಲವ್ ಯು ಆಲ್, ಬಾಯ್.